ನಾನಿಲ್ಲಿ ಫೇಸ್ನ ಕ್ಲೀನ್ಸ್ ಮಾಡ್ಕೊಳ್ಳೋದಕ್ಕೆ ಮೊದಲನೇದಾಗಿ ನಾನಿಲ್ಲಿ ಹಸಿ ಹಾಲು ತೊಗೊಂಡಿದ್ದೀನಿ. ಹಸಿ ಹಾಲನ್ನ ಬಂದು ಬ್ರಷ್ ಸಹಾಯದಿಂದ ಫೇಸ್ಗೆಲ್ಲ ಅಪ್ಲೈ ಮಾಡ್ತಾಯಿದ್ದೀನಿ. ಅಪ್ಲೈ ಮಾಡಿ ಲೈಟಾಗಿ ಕ್ಲೀನ್ಸ್ ಮಾಡ್ಕೊತಾ ಇದ್ದೀನಿ, ಯಾಕೆಂದರೆ ನಮ್ಮ ಮುಖದಲ್ಲಿರೋ ಡಸ್ಟೆಲ್ಲ ನೀಟಾಗಿ ಬರಲಿ ಅಂತ. ಈ ಒಂದು ಡಸ್ಟೆಲ್ಲ ನೀಟಾಗಿ ಬಂದಾಗ ಒಂದು ಸ್ಪಾಂಜ್ ತೊಗೊಂಡು ಫೇಸ್ನ ಫುಲ್ಲು ನೀಟ್ ಮಾಡ್ಕೊತಾ ಇದ್ದೀನಿ. ನೀಟ್ ಮಾಡ್ಕೊಂಡು ನಲ್ಲಿ ಬಂದು ನೋಡಿ ಇಲ್ಲಿ ಒಂದು ಫೀಲ್ ಅಪ್ ಮಾಸ್ಕ್ ತೊಗೊಂಡಿದ್ದೀನಿ. ಈ ಒಂದು ಮಾಸ್ಕ್ ಬಂದು ತುಂಬಾ ಚೆನ್ನಾಗಿದೆ. ಈ ಒಂದು ಮಾಸ್ಕು ಬಂದು ಡಾಕ್ಟರ್ ರಿಶಿಲಾ ಅವ್ರದ್ದು. ನೋಡಿ ಇಲ್ಲಿ ಕಟ್ ಮಾಡ್ಕೊಂಡು ಈ ಒಂದು ಪ್ಯಾಕ್ನ ತೊಗೊತಾ ಇದ್ದೀನಿ. ಇದ್ರೊಳಗೆ ಬಂದು ಲಿಕ್ವಿಡ್ ಎಲ್ಲ ಅಲ್ಲೇ ಕೊಟ್ಟಿರ್ತಾರೆ. ಜಸ್ಟ್ನ ನೀವು ಪ್ಯಾಕ್ನ ಹಾಕಿಬಿಟ್ಟು ಈಗ ಎಲ್ಲರೂ ಫಂಕ್ಷನ್ಗೆ ಹೋಗಬೇಕಾಗುತ್ತೆ, ಮದುವೆಗೆ ಹೋಗುತ್ತೆ, ಇಮಿಡಿಯೇಟ್ಲಿ ನಮ್ಮ ಫೇಸ್ನ ಗ್ಲೋ ಬರಬೇಕಾದ್ರೆ ಏನು ಮಾಡಬೇಕು? ನೋಡಿ ಈ ಥರ ಒಂದು ಪ್ಯಾಕ್ ಹಾಕ್ಕೊಂಡು ಅದ್ರೊಳಗಿನ್ನೂ ಲಿಕ್ವಿಡ್ ಇರುತ್ತೆ, ಆ ಲಿಕ್ವಿಡ್ನೆಲ್ಲ ಅದ್ರ ಮೇಲೆ ಟ್ಯಾಪಿಂಗ್ ಮಾಡಿ ಹಾಗೆ ಬಿಟ್ಬಿಟ್ಟು ನೀವು ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆ ಬಿಟ್ಬಿಟ್ಟು ಆಮೇಲೆ ನೀವು ಅದನ್ನ ಎತ್ತಿ ವಾಶ್ ಮಾಡಿದಾಗ ನಿಮ್ಮ ಫೇಸ್ ನಿಮಗೆ ಅನಿಸುತ್ತೆ ವಾವ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತಕ್ಷಣ ಮದುವೆಗೆಲ್ಲರೂ ಹೋಗಬೇಕು, ಮೇಕಪ್ ಆಗಬೇಕು ಅಂದಾಗ ತಕ್ಷಣ ಈ ಒಂದು ಪ್ಯಾಕ್ನ ಯೂಸ್ ಮಾಡಿ ತುಂಬಾ ಚೆನ್ನಾಗಿ ರಿಸಲ್ಟ್ ಬರುತ್ತೆ. ಯಾವ ಪ್ಯಾಕಿಂದ ಫೋಟೋಗಳು ಕೂಡ ಕಳಿಸಿರ್ತೀನಿ. ಇದ್ರಲ್ಲಿ ತುಂಬ ಫ್ಲೇವರ್ ಕೂಡ ಬರುತ್ತೆ. ಡೇ ಟ್ಯಾನು, ಕಾಫಿ, ರೈಸು, ಪಪ್ಪಾಯ ತುಂಬ ಥರ ಬರುತ್ತೆ.